ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಬದುಕುವುದಕ್ಕೆ ಸಂಕೋಚ ಪಡಬೇಡ, ಸ್ವಾಭಿಮಾನದ ಬದುಕಿಗೆ ಯಾರ ಕಾಲ ಹಿಡಿಯುವುದೂ ಬೇಡ. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಗಂಡು ಬೇರುಂಡ ಎರಡು ತಲೆ ಇರುತ್ತೆ. ಹೇಗೆ ಅದರದ್ದೇನು ನಮ್ಮ ಹೆಮ್ಮೆಯ ಕರುನಾಡು ಗಂಡು ಬೇರುಂಡ ಅದರ ಬಗ್ಗೆ ತಿಳ್ಕೊಳ್ಳೋಣ. ಅದರ ರಹಸ್ಯ ಏನು ಅಂತ ತಿಳ್ಕೊಳ್ಳೋಣ. ಕರ್ನಾಟಕ ಸರ್ಕಾರದ ಅಧಿಕೃತ ಲಾಂಛನವನ್ನು ನೀವೆಲ್ಲರೂ ನೋಡಿದ್ದೀರಾ. ಎರಡು ತಲೆಯ ಹದ್ದಿನ ರೂಪದ ಈ ಪಕ್ಷಿ ನೋಡೋದಕ್ಕೆ ತುಂಬ ಬಲಿಷ್ಠವಾಗಿ ಹಾಗೂ ವಿಚಿತ್ರವಾಗಿ ಕೂಡ ಕಾಣುತ್ತೆ. ಅದನ್ನು ಗಂಡು ಬೇರುಂಡ ಅಂತ ಕರೀತಾರೆ. ಇಷ್ಟಕ್ಕೂ ಈ ಎರಡು ತಲೆಯ ಪಕ್ಷಿ ನಿಜಕ್ಕೂ ಇರೋದು ಸಾಧ್ಯನಾ? ಹೇಗೆ ಇಂತಹ ವಿಚಿತ್ರ ಪಕ್ಷಿಯ ಕಲ್ಪನೆ ಬಂದಿದ್ದಾದರೂ ಹೇಗೆ? ಹೋಗಲಿ, ಇಂತಹ ಒಂದು ಪಕ್ಷಿ ಕರ್ನಾಟಕ ಸರ್ಕಾರದ ಲಾಂಛನ ಹೇಗಾಯಿತು? ಇಂತಹ ಸಾಕಷ್ಟು ಪ್ರಶ್ನೆಗಳು ನಮ್ಮ ತಲೆಯಲ್ಲಿ ಬಂದೇ ಬರುತ್ತೆ. ಅದಕ್ಕೆ ಈ ಗಂಡು ಬೇರುಂಡದ ಹಿಂದಿರುವ ಕಥೆಯನ್ನು ಇಲ್ಲಿ ತಿಳ್ಕೊಳ್ಳೋಣ. ಗಂಡು ಬೇರುಂಡ ಪಕ್ಷಿಯು ಚರಿತ್ರೆಯನ್ನು ತಿಳಿದ ಮುನ್ನ ಈ ಕಾಲ್ಪನಿಕ ಪಕ್ಷಿ ಹಿಂದಿರುವ ಪೌರಾಣಿಕ ಕಥೆ ಏನೆಂಬುದನ್ನು ನಾವು ತಿಳ್ಕೊಳ್ಳೋಣ. ಈ ಪಕ್ಷಿಯನ್ನು ಮಹಾವಿಷ್ಣುವಿನ ಅವತಾರ ಅಂತ ನಂಬಿದ್ದೇವೆ. ಏಕೆಂದರೆ ಅಸುರ ರಾಜ ಹಿರಣ್ಯಕಶಿಪುವನ್ನು ಕೊಂದ ನಂತರ ನರಸಿಂಹ ಅವತಾರಿ ಶ್ರೀ ವಿಷ್ಣುವಿನ ಕೋಪ ಕಡಿಮೆಯಾಗಲಿಲ್ಲವಂತೆ. ಆತನ ಕೋಪವನ್ನು ಶಮನಗೊಳಿಸುವುದಕ್ಕೆ ಅಂತಲೇ ಶಿವ ಶರಭೈರವೇಶ್ವರನ ರೂಪ ತಾಳಿ ಬಂದನಂತೆ. ಈ ವೇಳೆ ಭಯಂಕರ ಶರಭರೂಪಿ ಶಿವನನ್ನು ಎದುರಿಸಲು ಮುಂದಾದ ವಿಷ್ಣು ಈ ಗಂಡು ಬೇರುಂಡನ ರೂಪವನ್ನು ತಾಳಿದ ಅನ್ನುತ್ತೆ ಮಾರ್ಕಂಡೇಯ ಪುರಾಣ. ಗಂಡು ಬೇರುಂಡದ ಸೃಷ್ಟಿಯ ಈ ಹಿಂದಿನ ಪೌರಾಣಿಕ ಕಥೆ ಅದೇನೇ ಇರಲಿ, ನೋಡೋದಕ್ಕೆ ಈ ಪಕ್ಷಿ ತುಂಬಾ ವಿಚಿತ್ರವಾಗಿದೆ. ಎರಡು ತಲೆಗಳನ್ನು ಹೊಂದಿರೋದು ಒಂದು ವಿಶೇಷ. ಆದರೆ ತನ್ನ ಎರಡು ಕೊಕ್ಕು ಹಾಗೂ ಕಾಲುಗಳಲ್ಲಿ 4 ಆನೆಗಳನ್ನು ಹಿಡಿದಿರುವುದು ಮತ್ತೊಂದು ವಿಶೇಷ. ಕೆಳದಿಯ ಪ್ರಾಚೀನ ರಾಮೇಶ್ವರ ದೇಗುಲದ ಚಾವಣಿಯಲ್ಲಿ ಈ ಗಂಡು ಬೇರುಂಡದ ವಿಶೇಷ ಶಿಲ್ಪಕಲೆ ಇರೋದನ್ನು ನಾವು ಕಾಣಬಹುದು. ಶಿಲ್ಪಶಾಸ್ತ್ರದಲ್ಲಿ ತುಂಬಾ ಮಹತ್ವ ಪಡೆದಿರೋ ಗಂಡು ಬೇರುಂಡ ರಾಮೇಶ್ವರ ದೇಗುಲ ಮಾತ್ರವಲ್ಲ, ಬೇಲೂರು, ಚನ್ನಕೇಶವ ದೇವಾಲಯದಿಂದ ಹಿಡಿದು ದೇಶದ ಹಲವು ಪ್ರಾಚೀನ ಮಂದಿರಗಳಲ್ಲಿ ಅಲಂಕಾರಿಕ ಭಾಗವಾಗಿ ಬಳಸಲ್ಪಟ್ಟಿದೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ವಿಚಿತ್ರ ಪಕ್ಷಿಯು ರೂಪದ ಹಿಂದೆ ಅತ್ಯದ್ಭುತವಾದ ಸಾಂಕೇತಿಕ ಅರ್ಥ ಕೂಡ ಇದೆ. ಇಷ್ಟಕ್ಕೂ ರಾಜ್ಯದ ಯಾವೆಲ್ಲ ದೇವಾಲಯಗಳಲ್ಲಿ ಈ ಪಕ್ಷಿಯ ಶಿಲ್ಪಿ ಕಾಣಸಿಗುತ್ತೆ. ಇದರ ಇತಿಹಾಸ ಏನು ಎಂಬುದನ್ನು ನಾವು ನೋಡೋಣ. ಈ ಗಂಡು ಬೇರುಂಡ ಪಕ್ಷಿಗೆ ಮೊದಲ ಬಾರಿಗೆ ಮಾನವ ರೂಪ ನೀಡಿದ್ದು. ಈ ಗಂಡು ಬೇರುಂಡ ಪಕ್ಷಿಗೆ ಮೊದಲ ಬಾರಿಗೆ ಮಾನವ ರೂಪ ನೀಡಿದ್ದು ಚಾಲುಕ್ಯರು. ಅವರ ಅವಧಿಯಲ್ಲಿ ಬಳ್ಳಿಗಾವಿಯ ಕೇದಾರೇಶ್ವರ ದೇವಾಲಯದಲ್ಲಿ ಬೃಹತ್ ಮಾನವಾಕೃತಿಯ ಗಂಡು ಬೇರುಂಡವನ್ನು ಕೆತ್ತಲಾಯಿತು. ಭಕ್ತನೊಬ್ಬ ತನ್ನ ಕೈಯಲ್ಲಿ ಹಿಡಿದು ನಿಂತಿರುವ ಈ ಬೃಹತ್ ಶಿಲ್ಪವನ್ನು ಅಲ್ಲಿನ ಸ್ಥಳೀಯರು ಗಂಡು ಬೇರುಂಡೇಶ್ವರ ಅಂತ ಕರೀತಾರೆ. ಹಾಗೆ ನೋಡಿದರೆ ಕರ್ನಾಟಕದ ಚಾಲುಕ್ಯರ ಕಲ್ಪನೆಯಿಂದ ಅಳೆದ ಮೊದಲ ಗಂಡು ಬೇರುಂಡೇಶ್ವರ ಶಿಲ್ಪಕಲೆ ಇದು ಕೆತ್ತಲ್ಪಟ್ಟಿದ್ದು ಶಕವರ್ಷ 1047 ಸುಮಾರಿಗೆ ಅಂತಾರೆ ಇತಿಹಾಸಕಾರರು. ಚಾಲುಕ್ಯರ ನಂತರ ಹೊಯ್ಸಳ ಕೂಡ ಗಂಡು ಬೇರುಂಡೇಶ್ವರನನ್ನು ತಮ್ಮ ಶಿಲ್ಪಕಲೆಯಲ್ಲಿ ಬಳಸುತ್ತಾರೆ. ಬೇಲೂರಿನ ಚನ್ನಕೇಶವ ದೇವಾಲಯದಲ್ಲಿರೋ ಪ್ರಾಣಿಗಳ ಆಹಾರದ ಸರಪಳಿಯಲ್ಲಿ ಗಂಡು ಬೇರುಂಡದ ಮೇಲಿನ ಸ್ತರದಲ್ಲಿ ಚಿತ್ರಿಸಲಾಗಿದೆ. ಹೆಬ್ಬಾವನ್ನು ಮೇಲೆತ್ತಿರೋ ಆನೆಯ ಮೇಲೆ ದಾಳಿ ನಡೆಸುತ್ತೋ ಇರೋ ಸಿಂಹ, ಅದೇ ವೇಳೆ ಗಂಡು ಬೇರುಂಡದ ಒಂದು ಸಿಂಹವನ್ನು ಕುಕ್ಕಿ ತಿನ್ನುತ್ತಿರೋ ಹಾಗೆ ಈ ಶಿಲ್ಪವನ್ನು ರೂಪಿಸಿದ್ದಾರೆ. ಹೀಗೆ ಈ ಕಾಲ್ಪನಿಕ ಪಕ್ಷಿಯನ್ನು ಶಿಲ್ಪಕಲೆಯಲ್ಲಿ ಬಳಸಿದ್ದು ಮಾತ್ರವಲ್ಲ, ವಿಜಯನಗರ ಅರಸರು ಮತ್ತು ಮೈಸೂರಿನ ಒಡೆಯರು ಗಂಡು ಬೇರುಂಡವನ್ನು ತಮ್ಮ ನಾಣ್ಯಗಳಲ್ಲಿ ಮುದ್ರಿಸೋಕೆ ಶುರು ಮಾಡಿದರು. ವಿಜಯನಗರದ ಅರಸ ಶ್ರೀ ಕೃಷ್ಣದೇವರಾಯನ ಸಹೋದರ ಅಚ್ಯುತರಾಯ 1529ರಿಂದ 1542 ನಡುವಿನ ಅವಧಿಯಲ್ಲಿ ವಿಜಯನಗರ ಸಾಮ್ರಾಜ್ಯದ ಶಕ್ತಿ ಹಾಗೂ ಸಾಮರ್ಥ್ಯದ ಸಂಕೇತವಾಗಿ ಗಂಡು ಬೇರುಂಡದ ಚಿಹ್ನೆಯುಳ್ಳ ಚಿನ್ನದ ನಾಣ್ಯವನ್ನು ಮುದ್ರಿಸುತ್ತಾನೆ. ಆ ಹೊತ್ತಿಗೆ ವಿಜಯನಗರ ಸಾಮ್ರಾಜ್ಯದ 4 ದಿಕ್ಕುಗಳಲ್ಲಿ 4 ಶತ್ರು ಸಾಮ್ರಾಜ್ಯಗಳಿದ್ದವು. ಗೋಲ್ಕೊಂಡ, ಗುಲ್ಬರ್ಗ, ಬೀದರ್ ಹಾಗೂ ಅಹಮದಾನಗರ ಸುಲ್ತಾನರು ವಿಜಯನಗರದ ಮೇಲಿನ ಹದ್ದಿನ ಕಣ್ಣು ಇಟ್ಟಿದ್ದರು. ಆದರೂ ಕೂಡ ಈ 4 ಶತ್ರುಗಳಿಗೆ ಸೆಡ್ಡು ಹೊಡೆದು ಸಮೃದ್ಧವಾಗಿ ಹಾಗೂ ಸದೃಢವಾಗಿ ಬೆಳೆದಿದ್ದ ವಿಜಯನಗರವನ್ನು 4 ಆನೆಗಳನ್ನು ಕಚ್ಚು ಹಿಡಿದು ಗಂಡು ಬೇರುಂಡಕ್ಕೆ ಹೋಲಿಸಿದ್ದು ಅಚ್ಯುತರಾಯ. ಇದೇ ಕಾರಣಕ್ಕೆ ಗಂಡು ಬೇರುಂಡವನ್ನು ಅಚ್ಯುತರಾಯ ತನ್ನ ನಾಣ್ಯಗಳಲ್ಲೇ ಮುದ್ರಿಸಿದ್ರು. ವಿಜಯನಗರ ಸಾಮ್ರಾಜ್ಯ ನಂತರ ಮೈಸೂರು ಒಡೆಯರ ಸಂಸ್ಥಾನದಲ್ಲಿ ಗಂಡು ಬೇರುಂಡವನ್ನು ತಮ್ಮ ಲಾಂಛನವಾಗಿ ಬಳಸುವ ಪರಂಪರೆಯು ಶುರುವಾಯಿತು. ಸುಮಾರು 16ನೇ ಶತಮಾನದ ಮಧ್ಯಭಾಗದಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಗಂಡು ಬೇರುಂಡದ ಚಿಹ್ನೆಯ ಬಳಕೆ ಶುರುವಾಯಿತು ಅಂತಾರೆ ಇತಿಹಾಸಕಾರ ನಂಜರಾಜ್ ಅರಸ್. ಮೈಸೂರು ಅರಸನಾಗಿದ್ದ ಯದುರಾಯರು ಮೊದಲು
ಬಾರಿಗೆ ಗಂಡುಬೇರುಂಡವಿದ್ದ ಧ್ವಜವನ್ನು ತಮ್ಮ ವಿಜಯಯಾತ್ರೆಯಲ್ಲಿ ಬಡಿಸಿದರು. ಆನಂತರ ಗಂಡುಬೇರುಂಡದ ಚಿತ್ರವಿದ್ದ ಕೆಂಪು ಬಾವುಟ ಮೈಸೂರಿನ ರಾಜ್ಯಧ್ವಜವಾಗಿ ಬಳಕೆಯಾಗುವುದಕ್ಕೆ ಶುರುವಾಯಿತು. ಸತ್ಯಮೇವೋ ಭವರಾಮ್ಯಃ ಅನ್ನೋ ಧ್ಯೇಯವಾಕ್ಯವನ್ನು ಹೊಂದಿದ್ದ ರಾಜಧ್ವಜ ಸತ್ಯ ಹಾಗೂ ಧರ್ಮದ ಸಂಕೇತವಾಗಿ ರಾಜಿಸತೊಡಗಿತು. 1947ರಲ್ಲಿ ಭಾರತಕ್ಕೆ ಸ್ವತಂತ್ರ ಬಂದ ನಂತರ ಕೂಡ 1956ರವರೆಗೆ ಗಂಡುಬೇರುಂಡ ಮೈಸೂರು ರಾಜ್ಯದ ಲಾಂಛನವಾಗಿಯೇ ಬಳಕೆಯಾಯಿತು. 1973ರಲ್ಲಿ ನಮ್ಮ ರಾಜ್ಯ ಕರ್ನಾಟಕ ಅಂತ ಹೆಸರು ಪಡೆದು ನಂತರ ರಾಜ್ಯ ಲಾಂಛನದಲ್ಲಿ ಯಾರ ಬದಲಾವಣೆಯೂ ಆಗಲಿಲ್ಲ. ಇವತ್ತಿಗೂ ಕೂಡ ಗಂಡುಬೇರುಂಡ ಕರ್ನಾಟಕದ ಹೆಮ್ಮೆ ಹಾಗೂ ಘನತೆಯ ಸಂಕೇತವಾಗಿ ರಾರಾಜಿಸುತ್ತದೆ ಮತ್ತು ಬಳಕೆ ಕೂಡ ಆಗ್ತಾ ಇದೆ. ಗಂಡುಬೇರುಂಡ ಕರ್ನಾಟಕದ ರಾಜ್ಯದ ಲಾಂಛನವಾಗಿದೆ. ನೋಡಿ, ನಾವು ಇವತ್ತು ಗಂಡುಬೇರುಂಡದ ಬಗ್ಗೆ ತಿಳ್ಕೊಂಡು ಏನು ಯಾವ ಥರ ಅನ್ನೋದು. ಹಾಗೆ ಈಗ ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 2/3/2025 ಭಾನುವಾರ, ಶ್ರೀ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಫಾಲ್ಗುಣ ಮಾಸ, ಶುಕ್ಲಪಕ್ಷ, ತಿಥಿ ತದಿಗೆ ರಾತ್ರಿ 12:41. ನಕ್ಷತ್ರ ಉತ್ತರಾಭಾದ್ರ, ಹಗಲು 12:09. ಮಳೆ ಶತಬೀಜ 4ನೇ ಪಾದ. ರಾಹುಕಾಲ 5:03 6:33 ತನಕ ಇದೆ. ಉಳಿಕ ಕಾಲ 3:34 5:03 ತನಕ ಇದೆ. ಯಮಗಂಟ ಕಾಲ 12:35 2:05 ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.